ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ್ ಕುಕಿಂಗ್ ಚಾನಲಿಂದ ಇವತ್ತಿನ ರೆಸಿಪಿ ಅಂಜೂರ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 200 ಗ್ರಾಮ್ ಅಷ್ಟು ಅಂಜೂರ ಹಣ್ಣು ತಗೊಂಡಿದ್ದೀನಿ, ಮತ್ತು 1/4 ಲೀಟ್ರ್ ಗುಡ್ ಲೈಫ್ ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ. ನೆಕ್ಸ್ಟು ಜೇನುತುಪ್ಪ ತಗೊಂಡಿದ್ದೀನಿ, ಸ್ವಲ್ಪ ಒಂದು 2-3 ಸ್ಪೂನ್ ಬೇಕಾಗುತ್ತೆ ಜೇನುತುಪ್ಪ. ಇಷ್ಟೇ ಬೇಕಾಗಿರೋದು ಅಂಜೂರ ಜ್ಯೂಸ್ ಮಾಡೋಕ್ಕೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಫಸ್ಟ್ ಒಂದು ಜ್ಯೂಸ್ ಜಾರಿಗೆ ಇದು ಅಂಜೂರ ಇರ್ತದೆ, ಇದನ್ನು ಆದಷ್ಟು ನೀವು ಸಿಪ್ಪೆ ತಗೊಂಡು ಜ್ಯೂಸ್ ಮಾಡಿ. ಸಿಪ್ಪೆ ಬೆತ್ತಲೆ ಜ್ಯೂಸ್ ಮಾಡಿದರೆ ಒಂದು ಲೈಟಾಗಿ ಕೈ ಬರುತ್ತೆ. ಮತ್ತು ಸಿಪ್ಪೆ ತೆಗೆದೇ ಹಾಕಿದರೆ ಸ್ವಲ್ಪ ಸಕ್ಕರೆ ಜೇನುತುಪ್ಪನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಸಿಪ್ಪೆ ತಗೊಂಡಿದ್ರೆ ಯೂಸ್ ಮಾಡೋಂಗಿಲ್ಲ. ನಾನು ಒಂದು ಸತಿ ಸಿಪ್ಪೆ ತೆಗೆದುಬಿಟ್ಟು ಜ್ಯೂಸ್ ಮಾಡಿದ್ದೆ, ಸಿಪ್ಪೆ ಹಾಕಿ ಜ್ಯೂಸ್ ಮಾಡಿದ್ದೆ. ಡಿಫ್ರೆನ್ಸ್ ನೋಡುತ್ತೆ. ಈ ಅಂಜೂರ ಹಣ್ಣು ಕೆಲವು ಮಾರ್ಕೆಟ್ಗಳಲ್ಲಿ ಮಾತ್ರ ಸಿಗುತ್ತೆ, ಅಥವಾ ನೀವೇನಾರ ಮರ ಹಾಕಿದರೆ ಅದರಲ್ಲೂ ಸಿಗುತ್ತೆ. 2 ಥರ ಅಂಜೂರ ಸಿಗುತ್ತೆ. ಇದು ಒರಿಜಿನಲ್, ಇನ್ನೊಂದು ಥರ ಅಂಜೂರ ಸಿಗುತ್ತೆ, ಅದರಲ್ಲೂ ಬೇಕಾದ್ರೆ ಜ್ಯೂಸ್ ಮಾಡಿ ತೋರಿಸ್ತೀನಿ. ತುಂಬಾ ಈಸಿ ಮತ್ತು ಹೆಲ್ತ್ ಬೆನಿಫಿಟ್ಟು ತುಂಬ ಜಾಸ್ತಿ ಇರೋದ್ರಿಂದ ನೀವು ಆದಷ್ಟು ತಿಂಗಳಿಗೆ ಒಂದು ಸತಿನರ ಅಂಜೂರ ಹಣ್ಣಿನ ಜ್ಯೂಸ್ ತಿಂದು ಸಾಕು. ಇದು ಮಾರ್ಕೆಟ್ಗಳಲ್ಲಿ ಎಲ್ಲ ಸೀಸನಲ್ಲೂ ಸಿಗುತ್ತೆ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಎಲ್ಲ ಅಂಜೂರನ್ನು ಹಾಕಿದ್ದೀನಿ. ಇಲ್ಲಿ ನಾನು 1/4 ಲೀಟ್ರಷ್ಟು ಹಾಲು ಹಾಕಿದ್ದೀನಿ. ಅಂಜೂರಕ್ಕೆ ಹಾಲು ಹಾಕಬೇಕು, ಹಾಲಿದ್ರೆ ಮಾತ್ರದ್ದು ಜ್ಯೂಸು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, 1/4 ಲೀಟ್ರ್ ಹಾಲು ಹಾಕಿದ್ದೀನಿ, 200 ಗ್ರಾಮಷ್ಟು ನೀರು ಹಾಕೊಂಡಿದ್ದೀನಿ, ಮತ್ತು ಇಲ್ಲಿ ನಾನು 100 ಗ್ರಾಮಷ್ಟು ಸಕ್ಕರೆ ಹಾಕೊಂಡಿದ್ದೀನಿ, ಮತ್ತು 3 ಸ್ಪೂನಷ್ಟು ಜೇನುತುಪ್ಪ ಹಾಕೊಂಡಿದ್ದೀನಿ. ಇಷ್ಟು ಹಾಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಕೈ ಆಗುತ್ತೆ. ಎಷ್ಟು ನೋಡಿ, ಇಷ್ಟೇ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಬಲ್ಲಿ. ಇದನ್ನು ಒಂದು ನಿಮಿಷ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. 1 ನಿಮಿಷ ಗ್ರೈಂಡ್ ಮಾಡಿದರೆ ನಿಮ್ಗೆ ಆಲ್ಮೋಸ್ಟ್ ಜ್ಯೂಸ್ ರೆಡಿ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಿದರೆ ಕೈ ಆಗುತ್ತೆ. 1 ನಿಮಿಷ ಅದು ಸಾಕಾಗುತ್ತೆ ಅಷ್ಟೇ. ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಇಷ್ಟು ಥಿಕ್ನೆಸ್ ಇದ್ದು ಸಾಕು. ಇವಾಗ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ಜ್ಯೂಸ್ನ ನೀವು ಫಿಲ್ಟ್ರ್ ಮಾಡ್ಕೊಂಡೇ ಕುಡಿಬೇಕು, ಯಾಕೆಂದರೆ ಅದು ಸಿಪ್ಪೆ ಎಲ್ಲ ಸಪ್ರೇಟಾಗಿರುತ್ತಲ್ಲ. ಅದಕ್ಕೋಸ್ಕರ ನಾವು ಈ ಥರ ಫಿಲ್ಟ್ರ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಫಿಲ್ಟ್ರ್ ಮಾಡ್ತೀನಿ ಇದ್ದರೆ ಕುಡಿಯೋಕ್ಕೆ ಆಗೋಲ್ಲ ಯಾವುದೇ ಕಾರಣಕ್ಕೂ. ನೋಡಿ, ಇದೇ ಥರ ಎಲ್ಲನೂ ಫಿಲ್ಟ್ರ್ ಮಾಡ್ಕೊಂಡು ಕೊನೆಗೆ ಸರ್ವ್ ಮಾಡ್ಕೊಂಡ್ರೆ ನಿಮಗೆ ಅದ್ಭುತವಾದ ಅಂಜೂರ ಜ್ಯೂಸ್ ರೆಡಿ ಆಗುತ್ತೆ. ನೋಡಿ, ವೆರಿ ಈಸಿ, ತುಂಬ ಟೇಸ್ಟಿಯಾಗಿ ನಿಮಗೆ ಅಂಜೂರ ಜ್ಯೂಸ್ ರೆಡಿ ಆಗುತ್ತೆ. ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಇನ್ನೂ ತುಂಬ ವೆರೈಟಿ ಆಫ್ ರೆಸಿಪಿಗಳು, ಟ್ರಾವೆಲ್ದು ಎಲ್ಲ ಬರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಸಿ ಯು.